ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ಸ್ನೇಹಿತರೆ, ಮನೆಗೆ ಕೆಲವೊಂದು ಪ್ರಾಣಿಗಳಾಗ್ಬೋದು ಅಥವಾ ಪಕ್ಷಿಗಳಾಗ್ಬೋದು ದಿಢೀರನೆ ಬಂದರೆ ಅದರಿಂದ ಹಣದ ನಷ್ಟ, ಆರೋಗ್ಯದ ಸಮಸ್ಯೆ ಎದುರಾಗುತ್ತೆ ಎನ್ನುವ ನಂಬಿಕೆ ಕೂಡ ಇದೆ. ಹಾಗಾದರೆ ಮನೆಗೆ ಯಾವ ಪ್ರಾಣಿ ಮತ್ತು ಪಕ್ಷಿಗಳು ಬಂದರೆ ಶುಭ, ಇನ್ನು ಯಾವ ಪ್ರಾಣಿ ಪಕ್ಷಿಗಳು ಬಂದರೆ ಅಶುಭ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಭೂಮಿಯ ಮೇಲೆ ಮಾನವರು ಮತ್ತು ಪ್ರಾಣಿಗಳ ನಡುವೆ ಯಾವಾಗಲೂ ಸಂಬಂಧವಿದೆ ಮತ್ತು ಅವು ಇಂದಿನ ಜೀವನದಲ್ಲಿ ಬಹಳ ಮುಖ್ಯವಾದ ಭಾಗವಾಗಿದೆ. ಮನೆಯಲ್ಲಿ ಇದ್ದಕ್ಕಿದ್ದಂತೆ ನಾಯಿ, ಬೆಕ್ಕು, ಪಾರಿವಾಳ, ಬಾವುಲಿಗಳ ಬರೋದನ್ನು ನೀವು ಆಗಾಗ ನೋಡಿರ್ಬೋದು. ಇದರೊಂದಿಗೆ ಅನೇಕರು ನಾಯಿ, ಬೆಕ್ಕು ಮುಂತಾದ ಪ್ರಾಣಿಗಳನ್ನು ಕೂಡ ಸಾಕಿರ್ತಾರೆ. ಆದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವು ಪ್ರಾಣಿಗಳು ಮನೆಗೆ ಬಂದರೆ ಉತ್ತಮ ಸಂಕೇತವೆಂದು ಪರಿಗಣಿಸಲಾಗುವುದಿಲ್ಲ. ಯಾಕೆಂದರೆ ಅವುಗಳು ಆಗಮನವು ಹಣದ ನಷ್ಟಕ್ಕೆ ಕಾರಣವಾಗಿರುತ್ತೆ, ಆದರೆ ಆರೋಗ್ಯಕ್ಕೂ ಕೂಡ ಹಾನಿಕಾರಕವಾಗಿರುತ್ತೆ. ಪ್ರಾಣಿಗಳು ಮತ್ತು ಪಕ್ಷಿಗಳು ಹಠಾತ್ ಆಗಮನವು ಭವಿಷ್ಯದ ಘಟನೆಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ ಎಂದು ಜ್ಯೋತಿಷ್ಯದಲ್ಲೂ ಕೂಡ ಹೇಳಲಾಗುತ್ತೆ. ಇದಕ್ಕಿಂತಂತೆ ಮನೆಯ ಒಳಗಡೆ ಯಾವುದಾದ್ರೂ ಒಂದು ಪಕ್ಷಿ ಪ್ರವೇಶ ಮಾಡಿದ್ರೆ ಅದರ ಅರ್ಥ ಏನು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಗೂಬೆಯನ್ನು ಲಕ್ಷ್ಮೀ ದೇವಿಯ ವಾಹನವೆಂದು ಪರಿಗಣಿಸಲಾಗಿದ್ದರೂ ಮನೆಗಳಿಗೆ ಅದರ ಆಗಮನವನ್ನು ಸಹ ಅಶುಭವೆಂದು ಪರಿಗಣಿಸಲಾಗುತ್ತೆ. ದೀಪಾವಳಿಯ ದಿನದಂದು ಮಾತ್ರ ಗೂಬೆಯ ಆಗಮನವನ್ನು ಮಂಗಳಕರವೆಂದು ಪರಿಗಣಿಸಲಾದರೂ ಅದು ಆ ದಿನದಂದು ಲಕ್ಷ್ಮೀ ದೇವಿಯ ಆಗಮನವನ್ನು ಸೂಚಿಸುತ್ತದೆ. ಆದರೆ ಇತರ ದಿನಗಳಲ್ಲಿ ಗೂಬೆಯ ಆಗಮನವು ಅನೇಕ ರೀತಿಯ ನಕಾರಾತ್ಮಕತೆಗಳನ್ನು ತಂದಿರುತ್ತದೆ. ಈ ಕಾರಣದಿಂದ ಮನೆಗೆ ಗೂಬೆ ಬಂದರೆ ಅದರಿಂದ ಆ ಮನೆಗೆ ಪ್ರಗತಿ ನಿಲ್ಲುತ್ತದೆ ಮತ್ತು ಮನೆಯಲ್ಲಿ ವಾಸಿಸುವ ಸದಸ್ಯರ ನಡುವೆ ಜಗಳಗಳು ಮತ್ತು ಮನಸ್ತಾಪಗಳು ಹೆಚ್ಚಾಗುತ್ತೆ. ಸಮಸ್ಯೆ, ಆರ್ಥಿಕ ಬಿಕ್ಕಟ್ಟಿನಿಂದ ಮನೆಯವರು ಎಲ್ಲರೂ ಒದ್ದಾಡಬೇಕಾಗತ್ತೆ. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾವು ಗೂಬೆಯು ಮನೆ ಒಳಗಡೆ ಪ್ರವೇಶ ಮಾಡಬಾರ್ದು ಅಂತಲೇ ಹೇಳಲಾಗುತ್ತೆ. ಇನ್ನು ಎರಡನೇ ಪಕ್ಷಿ ಯಾವುದು ಅನ್ನೋದಾದರೆ ಪಾರಿವಾಳ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಪಾರಿವಾಳದ ಗೂಡು ಇರುವುದು ಅಶುಭ. ಇನ್ನು ಮನೆಯಲ್ಲಿ ಆಗ್ಬೋದು ಅಥವಾ ಬಾಲ್ಕನಿಯಲ್ಲಿ ಆಗ್ಬೋದು ಅಥವಾ ಟೆರೆಸ್ನಲ್ಲಿ ಗೂಡು ಇದೆ ಅಂದರೆ ಅದು ಪಾರಿವಾಳ ತನ್ನೊಂದಿಗೆ ದುರಾದೃಷ್ಟವನ್ನು ತಂದಿದೆ ಎಂದು ಅರ್ಥ. ಪಾರಿವಾಳವನ್ನು ಶಾಂತ ಪಕ್ಷಿ ಎಂದು ಕೂಡ ಪರಿಗಣಿಸಲಾಗುತ್ತೆ. ಆದರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮನೆಗೆ ಪಾರಿವಾಳದ ಆಗಮನವು ಅತ್ಯಂತ ಅಶುಭಕರವಾಗಿದೆ. ಇದರೊಂದಿಗೆ ಅವುಗಳ ಗೂಡುಗಳನ್ನು ಹಾನಿಕಾರಕವೆಂದು ಕೂಡ ಪರಿಗಣಿಸಲಾಗುತ್ತೆ. ಪಾರಿವಾಳವು ರಾಹುಗೆ ಸಂಬಂಧಿಸಿದೆ ಮತ್ತು ಅದರ ವಾಸ್ತವ್ಯದಿಂದಾಗಿ ಆ ಸ್ಥಳವು ಸಂಪೂರ್ಣವಾಗಿ ನಿರ್ಜಲವಾಗುತ್ತದೆ. ಇದರೊಂದಿಗೆ ನಕಾರಾತ್ಮಕ ಶಕ್ತಿಗಳು ಮನೆಯೊಳಗಡೆ ಪ್ರವೇಶ ಮಾಡುತ್ತೆ. ಇದರಿಂದ ಮನೆಯ ಸದಸ್ಯರ ವೈಫಲ್ಯಗಳನ್ನು ಎದುರಿಸಬೇಕಾಗತ್ತೆ. ಇನ್ನು ಆರೋಗ್ಯ ತಜ್ಞರು ಕೂಡ ಹೇಳಿದ್ದಾರೆ, ಮನೆ ಒಳಗಡೆ ಪಾರಿವಾಳವನ್ನು ಸಾಕೋದಾಗಲಿ ಅಥವಾ ಮನೆ ಒಳಗಡೆ ಪ್ರವೇಶ ಮಾಡಿದ್ರೆ ಅದರಿಂದ ಆರೋಗ್ಯಕ್ಕೂ ಕೂಡ ಹಾನಿಯಾಗುತ್ತೆ ಅಂತ. ಹಾಗಾಗಿ ನೀವು ಎಚ್ಚರಿಕೆಯಿಂದ ಪಾರಿವಾಳವನ್ನು ಸಾಕೋದಾಗಲಿ ಅಥವಾ ಪಾರಿವಾಳನ ಬರದೇ ಇರೋ ಹಾಗೆ ನೋಡ್ಕೊಳ್ಳೋದಾಗಲಿ ಆಗುತ್ತೆ. ಮೂರನೇ ಪಕ್ಷಿ ಯಾವುದು ಅನ್ನೋದಾದರೆ ಬಾವುಲಿ. ಮನೆಗಳಲ್ಲಿ ಬಾವುಲಿಗಳು ಬಂದರೆ ಸಹ ಅದನ್ನು ಕೂಡ ಅಶುಭ ಅಂತಲೇ ಪರಿಗಣಿಸಲಾಗುತ್ತೆ. ಇನ್ನು ಬಾವುಲಿಯು ಹಗಲಲ್ಲಿ ನೋಡಿ ಎಲ್ಲೂ ಕಾಣೋದೇ ಇಲ್ಲ. ಆದ್ದರಿಂದ ಇದನ್ನು ರಾತ್ರಿ ಹಕ್ಕಿ ಅಂತಲೂ ಕರೀತಾರೆ. ರಾತ್ರಿ ಹೊತ್ತು ಮಾತ್ರ ಬಾವುಲಿಗಳು ಕಾಣುತ್ತೆ, ಆದರೆ ಹಗಲಲ್ಲಿ ಎಲ್ಲೂ ನಿಮಗೆ ಬಾವುಲಿಗಳು ಕಾಣೋದೇ ಇಲ್ಲ. ಇನ್ನು ಮನೆಗೆ ಬಾವುಲಿಗಳು ಬರೋದ್ರಿಂದ ಆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ವಾಸವಾಗುತ್ತೆ. ಇದರಿಂದ ಮನೆಯಲ್ಲಿ ವಾಸಿಸುವ ಜನರ ಜೀವನದಲ್ಲಿ ಸಮಸ್ಯೆಗಳು ಅನ್ನೋದು ಪ್ರಾರಂಭ ಆಗ್ತಾ ಹೋಗುತ್ತೆ. ಇನ್ನು ಮನೆಯಲ್ಲಿ ಕೆಲಸದಲ್ಲಿ ಕೂಡ ಅಡಚಣೆಗಳು ಅನ್ನೋದು ಉಂಟಾಗ್ತಾ ಹೋಗುತ್ತೆ. ಈ ಬಾವುಲಿಗಳು ದೆವ್ವಗಳಂತೆ ತಲೆ ಕೆಳಗಾಗಿ ನೇತಾಡುವ ಕಾರಣ ಕೆಲವು ಕೆಟ್ಟ ಸುದ್ದಿಗಳು ಆಗಮನವನ್ನು ಕೂಡ ಸಹ ಸೂಚಿಸುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಬಾವುಲಿಗಳು ಯಾವಾಗಲೂ ತಲೆ ಕೆಳಗಾಗಿಯೇ ಈ ರೀತಿಯಾಗಿ ಇರೋದು. ಹಾಗಾಗಿ ಬಾವುಲಿಗಳು ಏನಾದರೂ ಮನೆಗೆ ಬಂದರೆ ನಿಮ್ಮ ಕೆಲಸದಲ್ಲಿ ಸಮಸ್ಯೆಗಳು ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಅದರಿಂದ ಯಾವಾಗಲೂ ನಾವು ಮನೆ ಒಳಗಡೆ ಬಾವುಲಿಗಳು ಬರದೇ ಇರೋ ಥರ ನೋಡ್ಕೋಬೇಕು. ಅಕಸ್ಮಾತ್ ಬಂತು ಅಂದರೆ ಅದಕ್ಕೆ ಏನು ಪರಿಹಾರ ಮಾಡಿಸ್ಕೊಬೇಕು ಅನ್ನೋದನ್ನು ಕೂಡ ನೀವು ತಜ್ಞರನ್ನು ಕೇಳಿ ಪರಿಹಾರ ಕೂಡ ಮಾಡಿಸ್ಕೊಬೇಕು. ನಾಲ್ಕನೇ ಪಕ್ಷಿ ಯಾವುದು ಅನ್ನೋದಾದರೆ ರಣಹದ್ದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ರಣಹದ್ದು ಏನಾದರೂ ಬಂದರೆ ಅದನ್ನು ಅಶುಭ ಅಂತಲೇ ಹೇಳಲಾಗುತ್ತೆ.
ಇನ್ನು ರಣಹದ್ದು ಬಂದೊಡನೆ ಮನೆಯ ಸದಸ್ಯರ ಬೆಳವಣಿಗೆ ನಿಂತ ಪರಸ್ಪರ ಪ್ರೀತಿಯು ಕೊನೆಗೊಳ್ಳುತ್ತೆ. ನಂಬಿಕೆಗಳ ಪ್ರಕಾರ ಮನೆಗೆ ರಣಹದ್ದು ಬಂದರೆ ಅದನ್ನು ಓಡಿಸಿ ಶಾಂತಿಯನ್ನು ಅಂದರೆ ಪ್ರಾರ್ಥಿಸಬೇಕಾಗತ್ತೆ. ರಣಹದ್ದು ಸತ್ತ ಜೀವಿಯನ್ನು ತಿನ್ನುತ್ತದೆ ಮತ್ತು ಮನೆಯೊಳಗೆ ಅದರ ಪ್ರವೇಶ ಧನಾತ್ಮಕ ಶಕ್ತಿಯನ್ನು ನಾಶಪಡಿಸುತ್ತೆ. ಇದು ಸಂಪತ್ತಿನ ನಷ್ಟಕ್ಕೂ ಕೂಡ ಕಾರಣ ಆಗುತ್ತೆ ಮತ್ತು ಜನರ ಜೀವನದಲ್ಲಿ ಬೆಳವಣಿಗೆಯನ್ನು ಅಡೆತಡೆಗಳನ್ನು ತಂದು ಹಾಕುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ರಣಹದ್ದು ಏನಾದರೂ ಮನೇಲಿ ಬಂತು ಅಂದರೆ ಅವರ ಮನೆಯಲ್ಲಿ ಸಂಪತ್ತಿನ ನಷ್ಟ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಅಲ್ಲಿ ಧನಾತ್ಮಕ ಶಕ್ತಿ ನಾಶವಾಗಿ ಅದರಿಂದ ಋಣಾತ್ಮಕ ಶಕ್ತಿನೇ ಹೆಚ್ಚಾಗ್ತಾ ಹೋಗುತ್ತೆ. ಅದರಿಂದ ಬರೀ ನಷ್ಟನೇ ಹೆಚ್ಚಾಗ್ತಾ ಇರುತ್ತೆ. 5ನೇದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪಾರಿವಾಳದಂತೆ ಬೆಕ್ಕಿಗೂ ರಾಹುವಿನೊಂದಿಗೆ ಸಂಬಂಧವಿದೆಯಂತೆ ಹೇಳಲಾಗುತ್ತೆ. ಬೆಕ್ಕು ಮನೆಗೆ ಹಠಾತ್ತನೆ ಬರುವುದು ಮಾತ್ರವಲ್ಲ, ಶಬ್ದ ಮಾಡುವುದನ್ನು ಕೂಡ ಅಶುಭವೆಂದೇ ಪರಿಗಣಿಸಲಾಗುತ್ತೆ. ಬೆಕ್ಕನ್ನು ಎಲ್ಲೆಡೆ ನಕಾರಾತ್ಮಕ ಶಕ್ತಿಯ ಸಂಕೇತವೆಂದು ಕೂಡ ಪರಿಗಣಿಸಲಾಗುತ್ತೆ. ಇನ್ನು ವಿಶೇಷವಾಗಿ ಕಪ್ಪು ಬೆಕ್ಕು, ಇದಕ್ಕೆ ಯಾವುದೇ ವೈಜ್ಞಾನಿಕ ಆಧಾರವಿಲ್ಲದಿದ್ದರೂ ನೀವು ಎಂದಿಗೂ ಧನಾತ್ಮಕತೆಯನ್ನು ಸೂಚಿಸುವುದಿಲ್ಲ ಎನ್ನುವ ನಂಬಿಕೆ ಕೂಡ ಇದೆ. ಅದರಿಂದ ಬೆಕ್ಕಿನ ಆಗಮನವನ್ನು ಕೂಡ ಮನೆಗೆ ಉತ್ತಮವಲ್ಲ ಅಂತಲೇ ಪರಿಗಣಿಸೋದು. ಆದರೆ ಬೆಕ್ಕು ಮನೆಗೆ ಬಂದರೆ ಅದನ್ನು ಧನಾತ್ಮಕವೆಂದು ಹಲವು ದೇಶಗಳಲ್ಲಿ ಪರಿಗಣಿಸಲಾಗುತ್ತೆ. ಈಗಂತೂ ಎಲ್ಲರ ಮನೆಯಲ್ಲೂ ಬೆಕ್ಕುಗಳನ್ನು ಕೂಡ ಪ್ರೀತಿಯಿಂದ ಸಾಕ್ತಾ ಇರ್ತಾರೆ. ಆದರೆ ಅದು ರಾಹುವಿನೊಂದಿಗೆ ಸಂಬಂಧ ಇರುತ್ತೆ, ಅದು ರಾಹುವಿನ ಪ್ರಭಾವದಲ್ಲಿ ಇರುತ್ತೆ ಅಂತ ನಾವು ಹೇಳಲಾಗುತ್ತೆ. ಅದು ಜ್ಯೋತಿಷ ಶಾಸ್ತ್ರದಲ್ಲಂತೂ ಬೆಕ್ಕನ್ನು ಮನೆಯಲ್ಲಿ ಸಾಕಬಾರ್ದು. ಅದರದ ಒಂದು ಕೂದಲು ಏನಾದರೂ ಕೆಳಗಡೆ ಬಿತ್ತು ಅಂದರೆ ಒಂದು ಕೂದಲು ಏನಾದರೂ ಕೆಳಗಡೆ ಬಿತ್ತು ಅಂದರೆ ಅದಕ್ಕೆ ನಾವು 1000 ಪಾಪ ಮಾಡಿದಷ್ಟು ನಮಗೆ ಕೆಟ್ಟದ್ದಾಗತ್ತೆ. ಅದಕ್ಕೋಸ್ಕರನೇ ಮನೆಗಳಲ್ಲಿ ಬೆಕ್ಕುಗಳನ್ನು ಸಾಕಲ್ಲ. ಆದರೆ ಈಗಿನ ಮಕ್ಕಳು ಬೆಕ್ಕು ನಾಯಿ ಕಂಡ್ರೆ ತುಂಬಾ ಪ್ರೀತಿ, ಹಾಗಾಗಿ ಮನೆಗಳಲ್ಲಿ ಸಾಕ್ತಾ ಇರ್ತಾರೆ. ಇದರಿಂದ ಅಶುಭ ಅಂತಲೇ ಹೇಳ್ಬೋದು. ಆದರೆ ಇಷ್ಟ ಇರೋರು ಸಾಕಿ, ಇಲ್ಲ ಅಂತಂದರೆ ನೀವು ಇದನ್ನು ಮನಸ್ಸಿಗೆ ತೊಗೊಳಕ್ಕೆ ಹೋಗಬೇಡಿ. ಹಾಗಾಗಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.